ಆದ್ರೆ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ರಾಜ್ಯ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ಕೂಡ ಒಂದು ಕ್ಷಣ ಯೋಚನೆ ಮಾಡಬೇಕಾಯ್ತು. ಬಂಧುಗಳೇ, ನಿಮಗೆ ಗೊತ್ತಿರಲಿ, ರಾಜ್ಯದ ರಾಜಕೀಯದ ಇತಿಹಾಸದಲ್ಲಿ ಒಂದು ಹೊಸ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಕೇವಲ 8-9 ತಿಂಗಳುಗಳಲ್ಲಿ ಜನಪ್ರಿಯತೆನ ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವುದೂ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಜನಪ್ರಿಯತೆನ ಕಳೆದುಕೊಂಡಿದೆ. ಕಾರಣ ಏನು? ಅನೇಕ ಆಶ್ವಾಸನೆಗಳನ್ನ ಕೊಟ್ಟು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಯಾವುದೇ ಒಂದು ಹೊಸ ಯೋಜನೆಗಳು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇವತ್ತಿಗೂ ಕೂಡ ಘೋಷಣೆಯನ್ನ ಮಾಡಿಲ್ಲ. ಈ ಸರ್ಕಾರ ಬಂದು 9 ತಿಂಗಳಾಗಿದೆ. ಒಂದೇ ಒಂದು ಯೋಜನೆ ಉತ್ತರ ಕರ್ನಾಟಕ ಇರ್ಬೋದು, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಇರ್ಬೋದು, ಯಾವುದೇ ಒಂದು ಯೋಜನೆನ ಘೋಷಣೆ ಮಾಡಿಲ್ಲ. ಅದರ ಬದಲಾಗಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತೇಳಿ ನೀರಾವರಿ ಯೋಜನೆಗೆ ಒತ್ತನ್ನು ನೀಡಬೇಕು ಅಂತೇಳಿ ಸನ್ಮಾನ್ಯ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗೆ 7,800 ಕೋಟಿ ರೂಪಾಯಿಗಳ ವೆಚ್ಚದ ಒಂದು ನೀರಾವರಿ ಯೋಜನೆಗೆ ಅನುಮೋದನೆ ನೀಡ್ತಾರೆ. ಆದ್ರೆ ಈ ಸರ್ಕಾರ ಬಂದ್ಮೇಲೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಅದನ್ನ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾನೆ ಇಲ್ಲ. ಕಾರಣ ಏನು? ಸರ್ಕಾರದ ಖಜಾನೆಯಲ್ಲಿ ಇವತ್ತು ದುಡ್ಡಿಲ್ಲ. ನಿನ್ನೆ ದಿನ ಘೋಷಣೆ ಮಾಡಿದ್ದಾರೆ. ಎಂತ ದರಿದ್ರ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ, ದೇವಸ್ಥಾನದ ಹುಂಡಿಗೂ ಕೂಡ ಕೈ ಹಾಕ್ತಕ್ಕಂಥ ದಾರುಣ ಪರಿಸ್ಥಿತಿಗೂ ರಾಜ್ಯವನ್ನು ತಂದಿಟ್ಟಿದ್ದಾರೆ. ಅಂದ್ರೆ ಅದ್ರ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲಬೇಕು. ಇವತ್ತು ನಾನು ನಿನ್ನೆ ದಿನ ಹೇಳಿದ್ದೇನೆ ಮೈಸೂರಿನಲ್ಲಿ, ಯಾಕೆ ಮಾನ್ಯ ಮುಖ್ಯಮಂತ್ರಿಗಳೇ ದೇವಸ್ಥಾನದ ಹುಂಡಿ ಕೈ ಹಾಕ್ತೀರಿ, ವಿಧಾನಸೌಧದ ಮುಂದಿನ ದೊಡ್ಡ ಹುಂಡಿ ಇಟ್ಬಿಡಿ, ಸರ್ಕಾರ ನಡೆಸಕ್ ಆಗ್ತಾ ಇಲ್ಲ, ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿ ಇಲ್ಲ, ಹಾಗಾಗಿ ವಿಧಾನಸೌಧದ ಮುಂದೆ ದೊಡ್ಡ ಹುಂಡಿ ಇಡಿ, ಅಲ್ಲಿ ಯಾರೇ ದಾನಿಗಳು ಬಂದ್ರೆ ಅಲ್ಲೇ ಹುಂಡಿಗೆ ದುಡ್ಡು ಹಾಕ್ತಾರೆ, ದೇವಸ್ಥಾನಕ್ಕೆ ಯಾಕೆ ಹಾಕ್ಬೇಕು ಅಂದ್ರೆ ಇಂಥ ಕೆಟ್ಟ ಪರಿಸ್ಥಿತಿ ರಾಜ್ಯ ಸರ್ಕಾರ ಕೇವಲ 8-9 ತಿಂಗಳಲ್ಲಿ ಇವತ್ತು ಬಂದು ಮುಟ್ಟಿದೆ ಅಂತ ಹೇಳಿದ್ರೆ, ಇನ್ನು 4 ವರ್ಷ ಅಧಿಕಾರ ನಡೆಸಿದ್ರೆ ಕಾಂಗ್ರೆಸ್ ಪಕ್ಷ ಯಾವ ಪರಿಸ್ಥಿತಿಗೆ ಹೋಗ್ಬೋದು, ಅಂದ್ರೆ ಯಾವ ಪರಿಸ್ಥಿತಿ ತೆಗೆದುಕೊಂಡು ಹೋಗ್ಬೋದು?